ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇದು ನೋಡ್ರಿ, ರಾತ್ರಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 9:10 ಬಂದದ. ಎಲ್ಲ ಕೆಲಸನೂ ಆಗ್ಯದ. ಪಾತ್ರೆ ಅದು ತೊಳೆದಿಟ್ಟಿನಿ ಮತ್ತು ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡಿನಿ. ಈ ಕಡೆ ನಾನು ಬೆಳಗ್ಗೆ ನಾಷ್ಟಕ್ಕೆ ದೋಸೆಗೆ ಹಾಕಿದ್ದೆ, ಅದನ್ನು ಕೂಡ ಹಿಟ್ಟು ರುಬ್ಬಿಟ್ಟು ನೋಡ್ರಿ. ಒಂದಿಷ್ಟು ರೊಟ್ಟಿನ ಮಾಡಿದ್ದೆ. ಜೋಳದ ಹಿಟ್ಟು ನೋಡ್ರಿ, ಇದು ಜೋಳದ ರೊಟ್ಟಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಳ್ಳು ಹಚ್ಚಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿದ್ದು ನೋಡ್ರಿ ರೊಟ್ಟಿ ಕೂಡ. ಇವಾಗ ನೋಡ್ರಿ, ನನ್ನ ಮಗಳು ಕತೆ ಹೇಳ್ತೀನಿ ಅಂತಂದ್ರು, ಸಣ್ಣಕ್ಕಿ ಸಮೃದ್ಧಿ. ಬರೀ ಯಾವ ರೀತಿ ಕತೆ ಹೇಳ್ತಾಳ ಅಂಥೇಳಿ ಕೇಳ್ಕೊಂಬರಾಕತ್ರಿ. ಫಸ್ಟ್ ಇಂದ ಹೇಳ ಕತೆ. ಒಂದು ಉಲಗ ಅದ್ರ ಚಿಮ್ಮ ಇತ್ತು ಅಂತ. ಚಿಮ್ಮ ಇತ್ತು. ಓಡಾಡಿ ಆಟ ಆಡಿವಂತ. ಅವಾಗ ನಾಯಿ ಬಂದಿತ್ತು ಅಂತ. ಅಲ್ಲಿ ನಾಯಿ ಬೆಲ್ಲ ನಾಯಿ ಕುಂತಿತ್ತಂತ. ನಾಯಿ ಬೆಲ್ಲನ್ನ ಚಿಮ್ಮ ಬೇಕಂತ ಅಲಾತಿತ್ತು. ಅವಾಗ ಅಲಾತಿತ್ತು. ಅವಾಗ ಚಿಮ್ಮ ಬೇಕಂತ. ಅದು ಸಿಂಹ ಬೇಕಂತ ಯಾರು ಅಳಕತ್ತಿದ್ರು? ಸಿಂಹನೇ ಹೇಳಕತ್ತಿತ್ತ ಸಿಂಹ ಬೇಕತ್ತ. ಮತ್ತ ಅದು ನಾಯಿ ಬಲ್ಲನ ನಾಯಿ ಬಲ್ಲನ ಚಿಮ್ಮನ್ ಸಿಂಹ ನಾಯಿ ತಿರ್ಲಿಲ್ಲ, ನಾಯಿನ ಸಿಂಹನ್ ತಿತ್ತರು. ಹಂಗಾದ್ರೆ ನಾಯಿ ಸ್ಟ್ರಾಂಗ್ ಐತವ ನಿಮ್ದು. ಮತ್ತೆ ಸಿಂಹ ಸ್ಟ್ರಾಂಗ್ ಐತೋ ನಾಯಿ ಸ್ಟ್ರಾಂಗ್ ಐತೋ? ಮತ್ತೆ ನಾಯಿ ತಿಂತ ಹೇಳ್ತೀಯಲ್ಲ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಮ್ಮು. ಅಕ್ಕಾಗ ಹೇಳು, ಇಲ್ಲೇ ಕೂತ್ ಹೇಳು ಅಕ್ಕಾಗ. ಇದು ನೋಡ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೆಯವರು ಎಳ್ನೀರು ಬಿಡಿಸ್ಕೊಡತ್ತಿದ್ರು. ಮಕ್ಕಳು ಮತ್ತು ಎಲ್ಲರೂ ಕೂಡ ಎಳ್ನೀರು ಕುಡ್ತೀವಿ ನೋಡ್ರಿ. ನಾವು ಕೂಡ ಇವಾಗ ಮಕ್ಕಳು ಸ್ಕೂಲಿಗೆ ಹೊಂಟಿದ್ರು, ಅವ್ರಿಗೂ ಕೂಡ ಎಳ್ನೀರು ಬಿಚ್ಚಿ ಕೊಟ್ಟರು. ಅವರು ಕೂಡ ಕುಡಿಯಾಕತ್ತಿದ್ರು ಮತ್ತು ನನಗೂ ಹಾಕಿಕೊಟ್ರು ನೋಡ್ರಿ. ನಾನು ಕೂಡ ಕುಡಿಯಾಕತ್ತೀನಿ. ಎಳ್ನೀರು ನೋಡ್ರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೀಕ್ಲಿ 3 ಟೈಮ್ಸ್ ಆದರೂ ಕುಡಿಬೇಕು ನೋಡ್ರಿ, ಹೀಟ್ ಬಾಡಿ ಇದ್ದವರು. ಇವಾಗ ನೋಡ್ರಿ ಮಕ್ಕಳೆಲ್ಲನೂ ರೆಡಿ ಆಗ್ಯಾರ ಸ್ಕೂಲಿಗೆ ಹೋಗಕ್ಕೆ ನೋಡ್ರಿ. ಇಬ್ಬರು ಕೂಡ ರೆಡಿಯಾಗಿ ಕೂತಾರವರು. ಮತ್ತು ನನ್ನ ಮಕ್ಕಳು ನೋಡ್ರಿ ಒಂದಿಷ್ಟು ಶ್ಲೋಕ ಹೇಳ್ತಾರೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಇವಾಗ ದೊಡ್ಡ ಮಗಳು ಶ್ಲೋಕನ ಹೇಳಕತ್ತಾಳ. भर्गो देवस्य धीमहि धियो यो नः प्रचोदयात्. ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ನೋಡಿದ್ರಲ್ಲ ಯಾವ ರೀತಿ ಶ್ಲೋಕ ಹೇಳಕತ್ತಾಳತ್ತೆ. ಆ ಶ್ಲೋಕ ಹೇಳೋಕ್ಕಿಂತ ಮುಂಚೆ ನೋಡ್ರಿ ಆಕೆಗೆ ಒಂದು ಏಟ್ ಬಿದ್ದಿತ್ತು, ಹಾಗಾಗಿ ಅಳ್ಕೋತಾನೆ ಹೇಳಕತ್ತಾಳ. ಏನಾದರೂ ಮಿಸ್ಟೇಕ್ ಆದ್ರೆ ಕ್ಷಮಿಸ್ಬಿಡ್ರಿ. ಇನ್ನೂ ಸಣ್ಣವಳದಲ್ಲ, ಸ್ವಲ್ಪ ಉಚ್ಚಾರ ಆಕೆಗೆ ಕರೆಕ್ಟ್ ಆಗಂಗಿಲ್ಲ. ಇವಾಗ ದೇವ್ರ ಪೂಜೆ ಅದು ಎಲ್ಲನೂ ಆಗೈತೆ ನೋಡ್ರಿ. ಇವಾಗ ನಾಷ್ಟ ಮಾಡಾಕತ್ತೀನಿ. ದೋಸೆ ಹಾಕಕತ್ತಿದ್ದೆ ನೋಡ್ರಿ. ಅವ್ರಿಗೂ ಕೂಡ ದೋಸೆ ಹಾಕ್ಕೊಟ್ಬಿಟ್ಟು ಅವರು ತಿಂದ್ಬಿಟ್ಟು ಡಬ್ಬಿ ಕಟ್ಕೊಂಡು ಸ್ಕೂಲಿಗೆ ಹೋದರು. ನಮ್ಮ ಯಜಮಾನ್ರು ಕೂಡ ಅವರು ಕೂಡ ಆಫೀಸ್ಗೆ ಹೋದ್ರು ನೋಡ್ರಿ. ಇವಾಗ ನಾನು ಟಿಫನ್ ಮಾಡಬೇಕು. ಬರ್ರಿ ಎಲ್ರೂ ಟಿಫನ್ ಮಾಡೋಣ ನೋಡ್ರಿ. ದೋಸೆ ಹಾಕ್ಕೊಳಕತ್ತಿದ್ದೆ ನೋಡ್ರಿ. ಎಲ್ಲ ಕೆಲಸನೂ ಆಯಿತು ಮತ್ತು ನಾನು ಕೂಡ ನಾಷ್ಟ ಮಾಡಕತ್ತೀನಿ. ಇವಾಗ ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ ನೋಡ್ರಿ ಹಸಿಮೆಣ್ಸಿಕಾಯಿ ಅಲ್ಲ ಕೆಂಪು ಮೆಣ್ಸಿಕಾಯಿ ಇದ್ದು ನೋಡ್ರಿ. ಅದನ್ನು ನೋಡಿಬಿಟ್ಟು ರಂಜ್ಕ ಮಾಡ್ಬೇಕಂತ ಅನ್ನಿಸ್ತು. ತುಂಬಾ ಈಸಿಯಾಗಿ ಮಾಡ್ಬೋದಂತ ರಂಜ್ಕ ನೋಡ್ರಿ. ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಆಗುತ್ತೆ.
ಬರ್ರಿ ಇವಾಗ ರಂಜಕಾನ ಯಾವ ರೀತಿ ಮಾಡೋದಂಥೇಳಿ ನೋಡೋಣ. ರಂಜಕ ಮಾಡೋದಕ್ಕೆ ನೋಡ್ರಿ ಮೊದಲಿಗೆ ಈ ರೀತಿಯಾಗಿ ಹಣ್ಣಾಗಿರುವಂಥ ಮೆಣಸಿಕಾಯಿ ಬೇಕು, ಇಲ್ಲ ಬ್ಯಾಡಗಿ ಮೆಣಸಿಕಾಯಿ ಇದ್ರೂ ನಡೀತದೆ ನೋಡ್ರಿ. ಆ ಮೆಣಸಿಕಾಯಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಇವಾಗ ನೋಡ್ರಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣಿನ ರಸ. ನೋಡಿ ಇಷ್ಟಿದ್ರೆ ಸಾಕು, ನಿಮ್ಮ ರಂಜಕ ರೆಡಿ ಆಗುತ್ತಾ. ಮೆಣಸಿಕಾಯಿನ ತೊಳ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಬೆಲ್ಲ. ನೋಡ್ರಿ ಖಾರ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕೋಬೇಕು. ಸಕ್ಕರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡ್ರಿ, ಬೆಲ್ಲನೇ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋಬಾರ್ದು ನೋಡ್ರಿ, ಲಿಂಬೆಹಣ್ಣಿನ ರಸನೇ ಹಾಕೋಬೇಕು. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ. ಮತ್ತು ನೀರು ಹಾಕ್ಲಾರ ಏನು ಮಾಡ್ತೀವಲ್ರಿ, ಹಾಗಾಗಿ ಇದು 1 ತಿಂಗಳಿಟ್ರೂ ಕೆಡಂಗಿಲ್ಲ, ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ನಾವು ರೊಟ್ಟಿ, ದೋಸೆ, ಚಪಾತಿ, ಬಿಸಿ ಬಿಸಿ ಅನ್ನದ ಜೊತೆ ಅಂತರೂ ತುಂಬಾ ಸೂಪರ್ ಕಾಂಬಿನೇಷನ್ ನೋಡ್ರಿ. ಇವಾಗ ಎಳ್ಳಮುಷಿ ಆಗಿರೋದ್ರಿಂದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ರೀತಿಯಾಗಿ ಕೆಂಪು ಚಟ್ನಿ ಮತ್ತು ರಂಜಕಾನ ಮಾಡೇ ಮಾಡ್ತಾರೆ. ಮತ್ತು ಸಣ್ಣ ಮಕ್ಕಳಿರುವಾಗ ನಮಗೆ ಏನು ಮಾಡ್ತಿದ್ರು ಅಂದ್ರೆ ಈ ರೀತಿ ರಂಜಕ ಮಾಡಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಮಾಡ್ತಿದ್ರಲ್ಲ, ಅವಾಗ ರಂಜಕ ಮತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ದೀವಿ ನಾವು. ತುಂಬಾ ರುಚಿ ಅಂತರೂ ಹೇಳಕ್ಕೆ ಬರಂಗಿಲ್ಲ ರೀ, ಆ ರೀತಿ ನೋಡಿದ್ರನ್ನ ಬಾಯಾಗ ನೀರು ಬರ್ತದೆ, ಹಂಗೆ ಅನಿಸ್ತೈತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತೈತೆ ನೋಡ್ರಿ. ಇದನ್ನು ಚೆನ್ನಾಗಿ ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕು. ಸಣ್ಣಗೆ ಮಿಕ್ಸಿಗೆ ಹಾಕೊಂಡ್ಮೇಲೆ ನೋಡ್ರಿ ಬೇರೆ ಒಂದು ಪಾತ್ರೆಗೆ ನಾನು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಾವು ರಂಜಕಾನ ಮಾಡ್ಬೋದು. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನೋಡಿರಿ ಫ್ರೆಂಡ್ಸ್. ಬಾಯ್.